ಆತ ಹೇಳ್ತಾನೆ, ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಂದ್ರೆ ಈ 18 ಜನ ಪಾಂಡವರ ಪಕ್ಷದಲ್ಲಿ ಇರುವಂತಹ ವೀರರಾದ್ರೆ ನಮ್ಮ ಪಕ್ಷದಲ್ಲಿಯೂ ವೀರರಿದ್ದಾರೆ. ನಿಮ್ಮ ಅಂದ್ರೆ ಯಾವ ದ್ರೋಣಾಚಾರ್ಯರ ಬಳಿಯಲ್ಲಿ ಆತ ಮಾತನಾಡ್ತಾ ಇದ್ದಾನೋ ಅವರಲ್ಲಿ ಹೇಳ್ತಾನೆ, ತಮಗೆ ನೆನಪಿಸುವುದಕ್ಕಾಗಿ ನಮ್ಮ ಪಕ್ಷದಲ್ಲಿರುವಂತಹ ವೀರರ ಹೆಸರನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾನೆ. ಹಾಗೆ ಅದರಲ್ಲಿ ಒಟ್ಟು 7 ಜನರ ಹೆಸರನ್ನು ಹೇಳ್ತಾನೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಹಾಗೂ ಹಿಂದಿನ ತರಗತಿಯಲ್ಲಿ ನಾವು ಇನ್ನೂ ಒಂದು ವಿಶೇಷವನ್ನು ಗಮನಿಸಿದ್ವಿ. ಪಾಂಡವರ ಸೇನೆಯಲ್ಲಿ 7 ಅಕ್ಷೌಹಿಣಿ ಇದ್ರು, ಆತ ಸುಮಾರು 11 ಜನರ ಹೆಸರನ್ನು ಪ್ರಮುಖವಾಗಿ ಮತ್ತು ಪಾಂಡವರ ಮಕ್ಕಳು ಧೃತರಾಷ್ಟ್ರ ಮತ್ತು ಅಭಿಮನ್ಯುವನ್ನು ಸೇರಿಸಿ ಒಟ್ಟು 18 ಜನರ ಹೆಸರನ್ನು ಹೇಳ್ತಾನೆ. ಆದ್ರೆ ಇವನ ಸೈನ್ಯದಲ್ಲಿ ಇರುವಂತಹ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದು 11 ಅಕ್ಷೌಹಿಣಿ. ಆದ್ರೆ ವೀರರ ಹೆಸರನ್ನು ಆತ ಹೆಸರಿಸುವಾಗ ಮಾತ್ರ ಕೇವಲ 7 ಮಂದಿಯ ಹೆಸರನ್ನು ಆತ ಹೇಳ್ತಾನೆ. ಆ 7 ಮಂದಿ ಯಾರು ಅಂತ ಕೇಳಿದ್ರೆ ಹಿಂದಿನ ತರಗತಿಯಲ್ಲೇ ನಾವು ನೋಡಿದ್ವಿ. ಆತನ ರಾಜ್ಯಶಾಸ್ತ್ರದ ಗುರು ಅದು ಶಕುನಿ. ನವಿಶ್ವತೆ ನವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೆ. ಯಾರು ನಿನ್ನನ್ನು ನಂಬುವುದಿಲ್ವೋ ಅವರನ್ನು ನೀನು ನಂಬಬಾರದು, ಅಲ್ಲದೆ ಯಾರು ನಿನ್ನನ್ನು ನಂಬ್ತಾರೋ ಅವರನ್ನೂ ಕೂಡ ನೀನು ನಂಬಬೇಕು ಅಂತ ಇಲ್ಲ ಎಂಬುವಂತಹ ತಿಳುವಳಿಕೆಯನ್ನು ಕೊಟ್ಟಂತಹ ಶಕುನಿಯಿಂದ ರಾಜ್ಯಶಾಸ್ತ್ರವನ್ನು ಕಲಿತಂತಹ ಈತ ಇಲ್ಲಿ ಬರುವಂತಹ ಹೆಸರನ್ನು ನಾವು ಗಮನಿಸಿದ್ರೆ ಅದೇ ಯೋಚನೆಯನ್ನು ಆತ ಇಟ್ಟುಕೊಂಡಿದ್ದಾನೆ. ಯಾರು ಈ 7 ಜನ ಅಂತ ಕೇಳಿದ್ರೆ ಭೀಷ್ಮ, ದ್ರೋಣರ ಮತ್ತು ಕರ್ಣನ ಬಗ್ಗೆ ನಾವು ಮೊದಲೇ ನೋಡಿದ್ವಿ. ಈ 7 ಜನ ಯಾರು ಅಂತ ಕೇಳಿದ್ರೆ ಅವರು ನಿಜವಾಗಿಯೂ ದುರ್ಯೋಧನನಿಗೆ ಯುದ್ಧದಲ್ಲಿ ವಿಜಯವನ್ನು ತಂದುಕೊಡುವಂತಹ ಶಕ್ತಿಯನ್ನು ಹೊಂದಿದ್ದಂಥವರು. ಅಂದಿನ ಕಾಲದಲ್ಲಿಯೇ ಅತ್ಯಂತ ಪ್ರಮುಖ ವೀರರು ಯಾರು ಅಂತ ಕೇಳಿದ್ರೆ ಈ 7 ಜನ ಅದರಲ್ಲಿ ಬರ್ತಾರೆ. ಅಂತಹ 7 ಜನರು ನಿಜವಾಗಿಯೂ ದುರ್ಯೋಧನಿಗೆ ಜಯವನ್ನು ತಂದುಕೊಡುವಂತಹ ಶಕ್ತಿಯನ್ನು ಹೊಂದಿದ್ರು. ಆದ್ರೆ ದುರ್ಯೋಧನನ ಸಮಸ್ಯೆ ಏನು ಅಂತ ಕೇಳಿದ್ರೆ ಆ 7 ಜನರ ಮೇಲೆಯೂ ಆತನಿಗೆ ನಂಬಿಕೆ ಇಲ್ಲ. ಅದರಲ್ಲಿ ನಂಬಿಕೆ ಇದ್ದಂತಹದ್ದು ಒಬ್ಬ ಕರ್ಣನ ಮೇಲೆ. ಆದ್ರೆ ಅದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಆ ಕರ್ಣನ ಬಗ್ಗೆ ಏನಾಯ್ತು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯರು ಅವರ ಮಹಾರಥಿಗಳ ಪಟ್ಟಿಯಲ್ಲಿ, ಮಹಾಶೂರರ ಪಟ್ಟಿಯಲ್ಲಿ ಅವರನ್ನು ಸೇರಿಸಲಿಲ್ಲ. ಆ ಕಾರಣಕ್ಕಾಗಿ ಕರ್ಣ ಏನು ಮಾಡಿದ ಅಂತ ಕೇಳಿದ್ರೆ ಎಲ್ಲಿಯವರೆಗೆ ಭೀಷ್ಮಾಚಾರ್ಯರು ರಣರಂಗದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ತಾನು ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಹಾಗಾಗಿ ದ್ರೋಣರಾದ್ರು, ಭೀಷ್ಮ ಆದ, ಕರ್ಣ ಆಯ್ತು. ಈ 7 ಜನರು ಕೂಡ ಜಯವನ್ನು ತಂದುಕೊಡಬಲ್ಲರು. ಆದ್ರೆ ಇವರಲ್ಲಿರುವಂತಹ 7 ಜನರು ಕೂಡ ಕೆಲವರು ಪಾಂಡವರ ಪರವಾಗಿ ಮನಸ್ಸಿನಿಂದ ಹೋರಾಟವನ್ನು ಮಾಡ್ತಾರೆ. ಅನ್ನದ ಋಣ ಅಥವಾ ರಾಜ್ಯನಿಷ್ಠೆಯ ಪರವಾಗಿ ಈತನ ಬಳಿಗೆ ಬಂದಿರ್ತಾರೆ. 4ನೇವರು ಯಾರು ಅಂತ ಕೇಳಿದ್ರೆ ಕೃಪಾಚಾರ್ಯರು. ಈ ಕೃಪಾಚಾರ್ಯರು ಯಾರು ಅಂತ ಕೇಳಿದ್ರೆ ದ್ರೋಣಾಚಾರ್ಯರ ತಂಗಿಯ ಗಂಡ. ಪಾಂಡವರಿಗೆ ದ್ರೋಣರು ಬರುವ ಮೊದಲು ಗುರುಗಳಾಗಿದ್ದಂತಹವರು ಯಾರು ಅಂತ ಕೇಳಿದ್ರೆ ಅದು ಕೃಪಾಚಾರ್ಯರು. ನಾವಿಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಈ 7 ಜನರಲ್ಲಿ ಆತ ಹೇಳಿದ ಹೆಸರುಗಳಲ್ಲಿ 3 ಜನ ಬ್ರಾಹ್ಮಣರು. ಗೀತೆಯಲ್ಲಿಯೇ ಮುಂದೆ ಕೃಷ್ಣ ಹೇಳ್ತಾನೆ, ಚಾತುರ್ವರ್ಣ್ಯ ಮಯಾ ಸೃಷ್ಟ್ಯ ಗುಣ ಕರ್ಮ ವಿಭಾಗಶಃ. ಇಂದಿರುವಂತಹ ಜಾತಿ ಪದ್ಧತಿ ಏನಿದೆಯೋ ಅದಲ್ಲ, ಕೃಷ್ಣ ಹೇಳುವಂತಹದ್ದು ವರ್ಣ ವ್ಯವಸ್ಥೆ. ನಾವು ಮಾಡುವಂತಹ ಕೆಲಸ ಕಾರ್ಯಗಳೇನಿದೆಯೋ ಅದರ ಮೂಲಕ ಬರುವಂತಹದ್ದು ಈ ವರ್ಣ ವ್ಯವಸ್ಥೆ. ಈ 7 ಜನ ಏನಿದ್ದಾರೋ ಅದರಲ್ಲಿ ಆತ 3 ಜನರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣರು. ವೃತ್ತಿಯಲ್ಲಿ ಏನು, ಅವರ ಕರ್ಮ ಏನು ಅಂತ ಕೇಳಿದ್ರೆ ವಿದ್ಯಾರ್ಜನೆ ಹಾಗೂ ವಿದ್ಯೆಯ ವಿತರಣೆ. ಕ್ಷತ್ರಿಯರ ಕಾರ್ಯ ಏನು ಅಂತ ಕೇಳಿದ್ರೆ ಅವರು ಮುಖ್ಯವಾಗಿ ರಾಜ್ಯವನ್ನು, ಹೋರಾಟವನ್ನು, ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಯಾವುದೇ ರೀತಿಯಾದಂತಹ ಆಲೋಚನೆಗಳಲ್ಲಿದೆ ನಿಷ್ಠೂರವಾಗಿ ಯುದ್ಧವನ್ನು ಮಾಡಬಲ್ಲಂತವರು. ಇನ್ನು ವ್ಯವಹಾರ ವಿಕ್ರಯಗಳನ್ನೆಲ್ಲ ಮಾಡುವಂತವರು ವೈಶ್ಯರಾದ್ರೆ ಸಹಾಯ ಸಾಮಾನ್ಯ ಕಾರ್ಯಗಳನ್ನು ಮಾಡುವಂತವರು ಶೂದ್ರರು. ಹಾಗಾಗಿ ಇಲ್ಲಿ ಆತ ಹೇಳ್ತಾನೆ 7 ಜನ ಇದ್ದಾರೆ, ಅದರಲ್ಲಿ 3 ಜನ ಬ್ರಾಹ್ಮಣರು, ಅದರಲ್ಲಿ ಒಬ್ಬರು ಕೃಪಾಚಾರ್ಯರು. ನೀವು ಯುದ್ಧ ವಿದ್ಯೆಗಳನ್ನೆಲ್ಲ ಬಲ್ಲವರಾಗಿರಬಹುದು, ಆದ್ರೆ ಕ್ಷತ್ರಿಯರಲ್ಲಿರುವಂತಹ ಗಡಸುತನ ಏನಿದೆಯೋ ಅದು ಅವರಲ್ಲಿ ಕಾಣುವುದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಕೃಪಾಚಾರ್ಯರು ಪಾಂಡವರ ಹಿತವನ್ನು ಬಯಸ್ತಾ ದ್ರೋಣಾಚಾರ್ಯರು ಇಲ್ಲಿದ್ದಾರೆ ಎಂಬ ಕಾರಣಕ್ಕಾಗಿ ಅವರು ಬಂದಂತವರು. ಅಲ್ಲದೆ ಅನೇಕ ವರ್ಷಗಳಿಂದ ಪಾಂಡವರ ಕುರು ವಂಶದಲ್ಲಿ ಏನು ತಾನು ಅನ್ನವನ್ನು ತಿಂದಿದ್ದೇನೋ ಆ ಋಣಕ್ಕೆ ಕಟಿಬದ್ಧರಾಗಿ ಬಂದಂತವರು. ಹಾಗೆ ಮುಂದೆ ಬರುವಂತವನು ಯಾರು? ಅಶ್ವತ್ಥಾಮ. ಈ ಅಶ್ವತ್ಥಾಮ ನಮಗೆಲ್ಲ ತಿಳಿದೇ ಇದೆ, ದ್ರೋಣಾಚಾರ್ಯರ ಮಗ. ದ್ರೋಣಾಚಾರ್ಯರಿಗೆ ಮಗ ಅಂದ್ರೆ ಅತ್ಯಂತ ಮಮತೆ, ಅತ್ಯಂತ ಪ್ರೀತಿ. ಬಹುಶಃ
ಅರ್ಜುನ ನಂತರ ಅತ್ಯಂತ ಹೆಚ್ಚು ವಿದ್ಯೆಯನ್ನು ಯಾರಿಗಾದರೂ ದಾರೆ ಎರೆದದ್ದಿದ್ರೆ ಅದು ಅಶ್ವತ್ಥಾಮನಿಗೆ. ಅಶ್ವತ್ಥಾಮ ಅತ್ಯಂತ ಚಂಚಲ ಮನಸ್ಥಿತಿಯನ್ನು ಹೊಂದಿದಂತಹ ವ್ಯಕ್ತಿ. ಈ ಕಾರಣಕ್ಕಾಗಿಯೇ ದ್ರೋಣಾಚಾರ್ಯರು ಕೂಡ ಆತನಿಗೆ ಎಲ್ಲ ವಿದ್ಯೆಯನ್ನು ಕೊಟ್ಟಿರುವುದಿಲ್ಲ. ಎಷ್ಟು ಚಂಚಲ ಮನಸ್ಥಿತಿಯನ್ನು ಹೊಂದಿದ್ದವನು ಅಂತ ಕೇಳಿದ್ರೆ, ಯುದ್ಧ ಶುರುವಾಗುವ ಕೆಲವೇ ದಿನಗಳ ಮೊದಲು ಆತ ಹೋಗಿ ದುರ್ಯೋಧನನ ಬಳಿ 2-3 ಬಾರಿ ಹೇಳ್ತಾನೆ, ತಾನು ಸಂಧಾನವನ್ನು ಮಾಡಿಸ್ತೇನೆ, ಯುದ್ಧವನ್ನು ಮಾಡುವುದು ಬೇಡ. ಅರ್ಜುನ ನನ್ನ ಸ್ನೇಹಿತ, ಕೃಷ್ಣನ ಬಳಿ ನಾನು ಮಾತನಾಡ್ತೇನೆ, ಯುದ್ಧವನ್ನು ಮಾಡುವುದು ಬೇಡ ಅಂತ ದುರ್ಯೋಧನನ ಬಳಿ ಮಾತನಾಡಿದಂತವನು. ಅಷ್ಟು ಮಾತ್ರ ಅಲ್ಲದೆ ಆತ ಅತ್ಯಂತ ವಿಲಕ್ಷಣ ಮನಸ್ಥಿತಿಯನ್ನು ಹೊಂದಿದಂತವನು. ನಾವು ಯುದ್ಧದ ಈ ಮಹಾಭಾರತದ ಕೊನೆಯಲ್ಲೇ ನೋಡ್ತೇವೆ, ಬ್ರಹ್ಮಾಸ್ತ್ರವನ್ನು ಆತ ಪ್ರಯೋಗ ಮಾಡ್ತಾನೆ, ಆದ್ರೆ ಆ ಬ್ರಹ್ಮಾಸ್ತ್ರವನ್ನು ಮರಳಿ ಪಡೆಯುವಂತಹ ಶಕ್ತಿ ಆತನಿಗಿರುವುದಿಲ್ಲ. ಪಾಂಡವರನ್ನು ಕೊಲ್ತೇನೆ ಅಂತ ಹೋಗಿ ಪಾಂಡವರ ಮಕ್ಕಳನ್ನು ಕೊಲ್ತಾನೆ. ಹೀಗೆ ಅನೇಕ ರೀತಿಯಾದಂತಹ ಅವಾಂತರಗಳನ್ನು, ಅನಾಹುತಗಳಿಗೆ ಅತ್ಯಂತ ಜನಪ್ರಿಯನಾದಂತವನು ಅಶ್ವತ್ಥಾಮ. ಇಷ್ಟು ಮಾತ್ರ ಅಲ್ಲದೆ ಇದಕ್ಕೂ ಮೊದಲು ಅಶ್ವತ್ಥಾಮ ಒಂದು ಕೆಲಸವನ್ನು ಮಾಡಿರ್ತಾನೆ. ಒಂದು ದಿನ ಇದ್ದಕ್ಕಿದ್ದಂತೆ ಬೆಳಗ್ಗೆ ಎದ್ದೇಳ್ತಾನೆ, ಎದ್ದವನು ಸೀದಾ ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋಗಿ ಕೃಷ್ಣನನ್ನು ಮಾತನಾಡಿಸ್ತಾನೆ. ಕೃಷ್ಣನ ಬಳಿ ಹೇಳ್ತಾನೆ, ನಿನ್ನ ಬಳಿ ಸುದರ್ಶನ ಚಕ್ರ ಅಂತ ಒಂದು ಆಯುಧ ಇದೆ, ಆ ಆಯುಧವನ್ನು ನೀನು ನನಗೆ ಕೊಡ್ಬೇಕು, ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ನನ್ನ ತಂದೆ ಹೇಳಿಕೊಟ್ಟಂತಹ ಬ್ರಹ್ಮಾಸ್ತ್ರವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಇದೇನಿದು, ಇದ್ದಕ್ಕಿದ್ದಂತೆ ಅಶ್ವತ್ಥಾಮ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅಂತ ಆಲೋಚನೆ ಮಾಡಿದಂತಹ ಕೃಷ್ಣ ಹೇಳ್ತಾನೆ, ನೀನು ನನಗೆ ಈ ಬ್ರಹ್ಮಾಸ್ತ್ರ ಅದನ್ನೆಲ್ಲ ಕೊಡೋದು ಬೇಕಾಗಿಲ್ಲ, ನಾನು ನಿನಗೆ ಸುದರ್ಶನವನ್ನು ಕೊಡಬಹುದು, ಆದ್ರೆ ಈ ಸುದರ್ಶನ ಚಕ್ರ ನಿನಗೆ ಏಕೆ ಬೇಕು ಅಂತ ಕೇಳ್ತಾನೆ. ಅಶ್ವತ್ಥಾಮ ಬಹಳ ನೇರ ಮನಸ್ಥಿತಿಯಂತಹ ವ್ಯಕ್ತಿ. ಆತ ಹೇಳ್ತಾನೆ, ನಾನು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ವ್ಯಕ್ತಿ ಆಗ್ಬೇಕು ಅಂತ ಕೇಳಿದ್ದೇನೆ, ಆದ್ರೆ ಜನರೆಲ್ಲ ನಿನ್ನ ಬಳಿ ಇರುವಂತಹ ಸುದರ್ಶನ ಚಕ್ರ ಅತ್ಯಂತ ಬಲಿಷ್ಠವಾದಂತಹದ್ದು ಅಂತ ಹೇಳ್ತಾರೆ. ಹಾಗಾಗಿ ನಿನ್ನನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ನಿನ್ನ ಬಳಿ ಇರುವಂತಹ ನನ್ನ ಬಳಿ ಇರುವ ಆಯುಧಕ್ಕಿಂತಲೂ ಬಲಿಷ್ಠವಾಗಿರುವಂತಹ ನಿನ್ನ ಆ ಸುದರ್ಶನ ಚಕ್ರ ಬೇಕು, ಹಾಗಾಗಿ ನನಗೆ ಅದನ್ನು ಕೊಡಬೇಕು ಅಂತ ಹೇಳ್ತಾನೆ. ಮನಸ್ಸಿನಲ್ಲಿಯೇ ನಗತಾ ಕೃಷ್ಣ ಹೇಳ್ತಾನೆ, ನನ್ನ ಬಳಿ ಇರುವಂತಹ ಆಯುಧಗಳು, ಅಸ್ತ್ರಗಳು, ಶಸ್ತ್ರಗಳು ಇದೆಲ್ಲ ಏನಿದೆಯೋ ನಾನೇ ಕೈ ಎತ್ತಿ ದಾನ ಮಾಡುವಂತಹ ಪದ್ಧತಿ ನನ್ನಲ್ಲಿಲ್ಲ. ಸುದರ್ಶನ ಚಕ್ರವನ್ನು ನಾನು ಅಲ್ಲಿ ಇರಿಸಿದ್ದೇನೆ, ಅದನ್ನು ನೀನು ಬೇಕಾದ್ರೆ ಎತ್ತಿಕೊಂಡು ತೆಗೆದುಕೊಂಡು ಹೋಗಬಹುದು ಬಂದರೆ ಅಂತ ಹೇಳ್ತಾನೆ. ಅಶ್ವತ್ಥಾಮ ಪ್ರಯತ್ನವನ್ನು ಪಡ್ತಾನೆ, ಆದ್ರೆ ಅದನ್ನು ಧರಿಸುವಂತಹ ಸಾಮರ್ಥ್ಯ ಅಶ್ವತ್ಥಾಮನಿಗೆ ಇರುವುದಿಲ್ಲ, ಹಾಗಾಗಿ ಎದ್ದು ಬರ್ತಾನೆ. ಇಂತಹ ವಿಚಲಿತ ವ್ಯಕ್ತಿ, ಅತ್ಯಂತ ಬಲಿಷ್ಠ, ಅತ್ಯಂತ ಸಮರ್ಥ, ಶಸ್ತ್ರ ಅಸ್ತ್ರಗಳನ್ನು ಬಲ್ಲವನು, ಆದ್ರೆ ವಿಚಲಿತನಾದಂತಹ ವ್ಯಕ್ತಿ. ಇಂತಹ ಅಶ್ವತ್ಥಾಮನ ಹೆಸರನ್ನು ಆತ ಹೇಳ್ತಾನೆ. ದ್ರೋಣರಾದ್ರು, ಭೀಷ್ಮ ಆಯ್ತು, ಕರ್ಣ ಆಯ್ತು, ಕೃಪ ಆಯ್ತು, ಅಶ್ವತ್ಥಾಮ ಆಯ್ತು, ಒಟ್ಟು 5 ಮಂದಿಯ ಹೆಸರಾಯ್ತು. ಇದಾದ ಮೇಲೆ ಆತ ಯಾರ ಹೆಸರನ್ನು ಹೇಳ್ತಾನೆ ಅಂತ ಕೇಳಿದ್ರೆ ವಿಕರ್ಣ. ದುರ್ಯೋಧನನ ಸಹೋದರರು, ದುರ್ಯೋಧನನಿಗಿರುವಂತಹ ಸಹೋದರರು ಎಷ್ಟು ಅಂತ ಕೇಳಿದ್ರೆ ಅದು 100 ಮಂದಿ, ನಮಗೆಲ್ಲ ತಿಳಿದೇ ಇದೆ. ಅವನ ಅತ್ಯಂತ ಪ್ರಿಯ ಸಹೋದರನಾದಂತಹ ದುಶ್ಯಾಸನ ಇದ್ದ, ಬಲಶಾಲಿಗಳಾದಂತಹ ದುರ್ಮುಖ, ದುರ್ಮರ್ಶನ ಮೊದಲಾದವರಿದ್ರು. ಆದ್ರೆ ಇವರೆಲ್ಲರನ್ನು ಬಿಟ್ಟು ಆತ ಹೇಳುವ ಹೆಸರು ಯಾವುದು ಅಂತ ಕೇಳಿದ್ರೆ ಅದು ವಿಕರ್ಣನದ್ದು. ಯಾಕೆ ಹೇಳಿದ? ವಿಕರ್ಣ ಬಲಶಾಲಿ ಏನೋ ಹೌದು, ಮಹಾರಥನೂ ಹೌದು, ಆದ್ರೆ ಯಾಕೆ ಅವನ ಹೆಸರನ್ನು ಇಲ್ಲಿ ಹೇಳ್ತಾನೆ ಅಂತ ಕೇಳಿದ್ರೆ ನಮಗೆಲ್ಲ ತಿಳಿದೇ ಇರಬಹುದು. ಪಗಡೆ ಆಟವನ್ನು ಕೌರವರು ಪಾಂಡವರು ಆಡ್ತಾರೆ, ಎಲ್ಲವನ್ನು ಅಡವಿಗಿಟ್ಟ ಬಳಿಕ ಕೊನೆಗೆ ದ್ರೌಪದಿಯನ್ನು ಧರ್ಮರಾಜ ಇಟ್ಟು ಸೋಲ್ತಾನೆ. ಅದಾದ ಸಂದರ್ಭದಲ್ಲಿಯೇ ದ್ರೌಪದಿಯ ವಸ್ತ್ರಾಪಹರಣ ನಡೀತದೆ. ಈ ದ್ರೌಪದಿಯ ವಸ್ತ್ರಾಪಹರಣ ಅಲ್ಲಿ ನಡೆದಂತಹ ಸಂದರ್ಭದಲ್ಲಿ ಇಡೀ ಆ ಕುರು ಸಭೆ ಏನಿದೆಯೋ ಆ ಸಭೆಯಲ್ಲಿ ಅದನ್ನು ವಿರೋಧಿಸಿದವರು ಕೇವಲ ಇಬ್ಬರೇ ಇಬ್ರು. ಒಂದು ನಮಗೆಲ್ಲ ತಿಳಿದೇ ಇದೆ, ಅತ್ಯಂತ ನೀತಿವಂತನಾದಂತಹ ಪ್ರಾಜ್ಞನಾದಂತಹ ವಿದುರ. ಆತ ಎದ್ದು ಇದೆಲ್ಲ ತಪ್ಪು ಅಂತ ಹೇಳುವುದನ್ನು ಇಡೀ ಸಭೆಯ ಎದುರಲ್ಲಿ ಹೇಳ್ತಾನೆ. ಅದಾದ ನಂತರ ವಿರೋಧಿಸಿದ ಮತ್ತೊಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ವಿಕರ್ಣ. ಹಾಗಾಗಿ ವಿಕರ್ಣ ಇನ್ನು ಎಲ್ಲಿ ಯಾವ ಕ್ಷಣದಲ್ಲಿ ಆತ ಬದಲಾಗ್ತಾನೆ ಅಂತ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನೃಪದಜೆಯು ಅವಮಾನಕ್ಕೊಳಗಾದಳ್ ಕುರುಸಭೆಯೊಳ್ ನೃಪ ಪ್ರಾಜ್ಞಪತಿ ಬಂಧು ಬಳಗದವರೆದುರು. ದೃಪದಜೆಯು ಅವಮಾನಕ್ಕೊಳಗಾದಳ್ ಕುರುಸಭೆಯೊಳ್ ನೃಪ ಪ್ರಾಜ್ಞಪತಿ ಬಂಧು ಬಳಗದವರೆದುರು ವಿಫುಲವಿದ್ದೊಡದೇನೋ ನಿಷ್ಫಲವು ಒಮ್ಮೊಮ್ಮೆ ವಿಪರೀತವಿರಲು ವಿಧಿ ಅಂತ. ಅಂದ್ರೆ ಈ ರೀತಿಯಾದಂತಹ ಕೃತ್ಯಗಳು ಅಥವಾ ಅತ್ಯಾಚಾರ ಇತ್ಯಾದಿಗಳು ನಡೆದಂತಹ ಸಂದರ್ಭದಲ್ಲಿ ನಮಗೆ ಮೊಟ್ಟ ಮೊದಲು ನೆನಪಿಗೆ ಬರುವಂತವರು ಯಾರು ಅಂತ ಕೇಳಿದ್ರೆ ನ್ಯಾಯವನ್ನು ಒದಗಿಸಿಕೊಡುವಂತವರು. ಅಂತಹ ಕುರುಸಭೆಯಲ್ಲಿ ಎಲ್ಲಿ ನ್ಯಾಯವನ್ನು ಸಿಗ್ತದೆಯೋ, ಯಾರು ನಮ್ಮ ರಕ್ಷಕನೋ ಅಂತಹ ಕುರುಸಭೆಯಲ್ಲಿ ನೃಪ ಪ್ರಾಜ್ಞಪತಿ ಬಂಧು ಬಳಗದವರೆದುರು. ಮೊದಲು ಬರುವಂತಹವನು ನೃಪ. ಆ ರಾಜನ ಎದುರಲ್ಲಿ, ಧೃತರಾಷ್ಟ್ರನ ಎದುರಲ್ಲಿಯೇ ಈ ಕೃತ್ಯ ನಡೆಯಿತು. ಒಂದು ವೇಳೆ ರಾಜನಿಂದ ತಪ್ಪಾಯಿತು ಅಥವಾ ರಾಜ ಅಶಕ್ಯನಾದ ಅಂತ ಹೇಳಿ ಆದ್ರೆ ಅಲ್ಲಿ ಬರುವಂತಹವರು ನೃಪ ಪ್ರಾಜ್ಞ.
ಅಂದ್ರೆ ಮಂತ್ರಿಗಳು, ಪ್ರಾಜ್ಞರು, ಹಿರಿಯರು ಇವರೆಲ್ಲ ಯಾವ ತಪ್ಪು ನಡೀತಾ ಇದೆಯೋ ಅದನ್ನು ರಾಜನಿಗೆ ತಿಳಿಸಿಕೊಟ್ಟು ತಾವು ವಿರೋಧಿಸಿ ಅದನ್ನು ಸರಿಯಾಗಿ ಮಾಡುವಂತವರು. ಅಂತವ್ರು ಇರ್ಲಿಲ್ವಾ ಆ ಸಭೆಯಲ್ಲಿ ಅಂತ ಕೇಳಿದ್ರೆ ಬೇಕಾದಷ್ಟು ಮಂದಿ ಇದ್ರು. ಭೀಷ್ಮ ಇದ್ದ, ದ್ರೋಣ ಇದ್ದ, ಕೃಪಾಚಾರ್ಯರಿದ್ರು, ಹಿರಿಯರೆಲ್ಲರೂ ಇದ್ರು. ಇವರಾದ್ರೂ ವಿರೋಧಿಸಿದ್ರ? ಇವರಾರು ವಿರೋಧಿಸಲಿಲ್ಲ. ಅದಾದ್ಮೇಲೆ ನೃಪ, ಪ್ರಾಜ್ಞ, ಪತಿ, ಬಂಧು ಬಳಗದವರು. ಹೆಣ್ಣಿಗೆ ಮೊದಲು ಅತ್ಯಂತ ನೆನಪಿಗೆ ಬರುವಂತಹದ್ದು ತನ್ನ ಪತಿ. ದ್ರೌಪದಿಯ ವಿಷಯನ ನಾವು ತೆಗೆದುಕೊಂಡ್ರೆ ಅವಳಿಗೆ ನಮಗೆಲ್ಲ ತಿಳಿದೇ ಇದೆ 5 ಜನ ಪತಿ. ಅವ್ರ್ಯಾರು ಇರ್ಲಿಲ್ವಾ ಅಂತ ಕೇಳಿದ್ರೆ 5 ಜನರು ಅಲ್ಲಿದ್ರು. ಅಷ್ಟು ಮಾತ್ರವೇ ಬಂಧು ಬಳಗದವರಿದ್ರು. ಮತ್ತೆ ನೆನಪಾಗುವಂತವರು ಬಂಧು ಬಳಗದವರು. ಅವರಾದ್ರೂ ಇರ್ಲಿಲ್ವಾ ಅಲ್ಲಿ ಅಂತ ಕೇಳಿದ್ರೆ ಅವರು ಇದ್ರು. ಹೀಗೆ ಇವರೆಲ್ಲರೂ ಇದ್ರೂ ಕೂಡ ಆ ಘಟನೆಯನ್ನು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ. ಅದನ್ನು ವಿರೋಧಿಸಿದವರು ವಿದುರ ಮತ್ತು ವಿಕರ್ಣ ಮಾತ್ರ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ವಿಫುಲವಿತ್ತೊಡದೇನು ನಿಷ್ಫಲವು ಒಮ್ಮೊಮ್ಮೆ ವಿಪರೀತವಿರಲು ವಿಧಿ. ಅಂದ್ರೆ ನಮ್ಮ ಬಳಿಯೂ ಅನೇಕ ಸಂದರ್ಭದಲ್ಲಿ ಅಧಿಕಾರ ಇರಬಹುದು, ಹಣ ಇರಬಹುದು, ಆ ಸಂದರ್ಭಕ್ಕೆ ಏನಾದ್ರೂ ಮಾಡುವಂತಹ ಶಕ್ತಿ ಇರಬಹುದು, ಹೀಗೆ ಎಲ್ಲವೂ ಇರಬಹುದು. ಆದ್ರೆ ಇವೆಲ್ಲದಕ್ಕೂ ಮೀರಿ ಒಮ್ಮೊಮ್ಮೆ ವಿಧಿ ನಮ್ಮ ಕೈಯನ್ನು ಕಟ್ಟಿ ಹಾಕಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ವಿರೋಧಿಸಿದವನು ಯಾರು ಅಂತ ಕೇಳಿದ್ರೆ ವಿಕರ್ಣ. ಹಾಗಾಗಿ ಇನ್ನು ಇವನು ಯಾವ ಕ್ಷಣದಲ್ಲಿ ಈ ಯುದ್ಧರಂಗದಲ್ಲಿ ತಿರುಗಿ ಬೀಳ್ತಾನೋ ಎಂಬುವಂತಹ ಒಂದು ಸಂಶಯ ಆತನಿಗೆ. ಹಾಗಾಗಿ ವಿಕರ್ಣನ ಹೆಸರನ್ನು ಕೂಡ ಆತ ಹೇಳ್ತಾನೆ. ಇದಾದ ಮೇಲೆ ಆತ ಹೇಳುವಂತಹ ಹೆಸರು ಸೌಮದತ್ತಿ. ಈ ಸೌಮದತ್ತಿ ಯಾರು ಅಂತ ಕೇಳಿದ್ರೆ ಆತ ಬಹಲೀಕ ದೇಶದವನು. ಈ ಬಹಲೀಕ ಅಂತ ಹೇಳಿದ್ರೆ ಇಂದಿನ ಜಿಯೋಗ್ರಾಫಿಯನ್ನು ತೆಗೆದು ನೋಡಿದ್ರೆ, ಇಂದಿನ ಭೂಪಟವನ್ನು ನೋಡಿದ್ರೆ ಇದು ಅಫಘಾನಿಸ್ತಾನ ಮತ್ತು ಅದರ ಆಚಿನ ಪ್ರದೇಶದ ಒಂದು ಜಾಗ ಆಗ್ತದೆ. ಆ ಬಹಲೀಕ ರಾಜ್ಯದಲ್ಲಿ ಬಹಲೀಕ ಅಂತ ಹೇಳುವಂತಹ ಒಬ್ಬ ರಾಜ ಇದ್ದ. ಅವನು ಯಾರು ಅಂತ ಕೇಳಿದ್ರೆ ಭೀಷ್ಮರ ತಂದೆಯಾದಂತಹ ಶಂತನುವಿನ ಅಣ್ಣ. ಆ ಬಹಲೀಕನ ಮಗ ಸೋಮದತ್ತ. ಈ ಸೋಮದತ್ತ ಭೀಷ್ಮನ ಸಮಕಾಲೀನ. ಆ ಸೋಮದತ್ತಿಯ ಮಗ ಯಾರು ಅಂತ ಕೇಳಿದ್ರೆ, ಸೋಮದತ್ತಿಯ 3 ಜನ ಮಕ್ಕಳು, ಭೂರಿಶ್ರವಸ್ಸು ಮತ್ತೆ ಶಲ ಅಂತ. ಅದರಲ್ಲಿ ಮಧ್ಯದವನು ಭೂರಿಶ್ರವಸ್ಸು, ಅತ್ಯಂತ ಬಲಶಾಲಿಯಾದಂತಹ ವ್ಯಕ್ತಿ, ಅತ್ಯಂತ ಹೆಸರುವಾಸಿಯಾದಂತವನು ಶೂರವೀರ. ಅವನನ್ನು ಸೋಮದತ್ತನ ಮಗನಾದ ಕಾರಣಕ್ಕೆ ಸೋಮದತ್ತಿ ಅಂತ ಕರೀತಾರೆ. ಅಂತಹ ಸೋಮದತ್ತಿ ಇನ್ನೊಬ್ಬ ಮಹಾವೀರ. ಆದ್ರೆ ಅವನು ಯುದ್ಧಕ್ಕೆ ಬಂದದ್ದು ಯಾವ ಕಾರಣಕ್ಕೆ? ದುರ್ಯೋಧನನ ಸ್ನೇಹದಿಂದಲ್ಲ, ದುರ್ಯೋಧನನ ಮೇಲಿರುವಂತಹ ಮಮತೆಯಿಂದಲ್ಲ, ಧರ್ಮವೋ ಅಧರ್ಮವೋ ಯಾವುದೋ ನಡೀತಾ ಇದೆ ಅಂತ ಕಾರಣಕ್ಕಲ್ಲ. ಆತ ಬಂದದ್ದು ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಸಮಕಾಲೀನ, ಭೀಷ್ಮಾಚಾರ್ಯರಿಗೆ ಸಂಬಂಧಿಯಾದಂತಹ ನಾವು ಈ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಇರುವ ಕಾರಣಕ್ಕಾಗಿ, ಅವರ ಸೇನಾಧಿಪತಿ ಇರುವಂತಹ ಕಾರಣಕ್ಕಾಗಿ ಯುದ್ಧವನ್ನು ಮಾಡಬೇಕು ಅಂತ ಬಂದಂತವರು. ಅಂದ್ರೆ ಯಾವ 7 ಜನ ಇಡೀ ಯುದ್ಧದ ಚಿತ್ರಣವನ್ನೇ ಬದಲಿಸಿ ದುರ್ಯೋಧನನ ಇಚ್ಛೆಯಾದಂತಹ ಗೆಲುವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಆ 7 ಜನರ ಹೆಸರನ್ನು ಆತ ಹೇಳ್ತಾನೆ. ಆದ್ರೆ ಅವನಲ್ಲಿರುವಂತಹ ಸಮಸ್ಯೆ ಏನು ಅಂತ ಕೇಳಿದ್ರೆ, ಆ 7 ಜನರು ಕೂಡ ಮನಃಪೂರ್ವಕವಾಗಿ ಯುದ್ಧವನ್ನು ಮಾಡಿ ಗೆಲುವನ್ನು ತಂದುಕೊಡಬಲ್ಲರೆ ಹೇಳುವಂತಹ ಗೊಂದಲ, ಭಯ ದುರ್ಯೋಧನನ ಮನಸ್ಥಿತಿಯಲ್ಲಿ. ಹಾಗಾಗಿ 7 ಜನರ ಹೆಸರನ್ನು ಆತ ಹೇಳ್ತಾನೆ. ಅದರ ಮುಂದುವರಿದು ಅನ್ಯೇಚ ಭವಶೂರಾಹ ಮದರ್ತೆ ತ್ಯಕ್ತ ಜೀವಿತಾಹ. ಮುಂದುವರಿದು ಹೇಳ್ತಾನೆ, ಇಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ವೀರರಿದ್ದಾರೆ. ನಿಜವಾಗಿಯೂ ಆತನ ಸೈನ್ಯದಲ್ಲಿ ಇನ್ನೂ ಅನೇಕರಿದ್ದಾರೆ. ಭಗದತ್ತ ಇದ್ದಾನೆ, ಕೃತವರ್ಮ ಇದ್ದಾನೆ, ದುಶ್ಯಾಸನ, ದುರ್ಮುಖ ಮೊದಲಾದವರೆಲ್ಲರೂ ಇದ್ದಾರೆ. ಅನ್ಯೇಚ ಭವಶೂರಾಹ ಮದರ್ತೆ ತ್ಯಕ್ತ ಜೀವಿತ. ಅಂದ್ರೆ ಆತ ಹೇಳ್ತಾನೆ, ನನಗಾಗಿ ಪ್ರಾಣವನ್ನು ಕೊಡುವುದಕ್ಕಾಗಿ ಇನ್ನೂ ಅನೇಕ ವೀರರು ನಮ್ಮ ಪಕ್ಷದಲ್ಲಿದ್ದಾರೆ. ಎಂತವರವರು ಅಂತ ಕೇಳಿದ್ರೆ, ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಹ. ಅಸ್ತ್ರಗಳನ್ನು ಬಲ್ಲಂತಹ ಅವರು ಯುದ್ಧದಲ್ಲಿ ಅತ್ಯಂತ ನಿಪುಣರಾಗಿರುವಂತಹ ಇನ್ನೂ ಅನೇಕರಿದ್ದಾರೆ ಅಂತ ಆತ ಹೇಳ್ತಾನೆ. ಅದಾದ್ಮೇಲೆ ಆತ ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದ್ರೆ ನಮ್ಮ ಸೇನೆ ಅಪರಿಮಿತವಾಗಿದೆ, ಅಪರ್ಯಾಪ್ತವಾಗಿದೆ, ಆದ್ರೆ ಅದು ಸಮರ್ಥವಾಗಿಲ್ಲ. ಇಷ್ಟೆಲ್ಲ ವಿಚಾರವನ್ನು ಹೇಳಿದ ಬಳಿಕ ಆತನಿಗೆ ಅನಿಸುವುದು, ಸೇನೆಯ ಸಂಖ್ಯೆಯ ಜಮಾವಣೆಯಲ್ಲಿ ನಾನು ಗೆದ್ದಿದ್ದೇನೆ, ಆದ್ರೆ ಈ ಅಪರಿಮಿತವಾದ ಸೇನೆ ಏನಿದೆಯೋ ಸಂಖ್ಯೆಯಲ್ಲಿ ಅಪರಿಮಿತವಾಗಿರುವುದೊಂದು ಗೆಲುವನ್ನು ತಂದುಕೊಡಲು ಸಮರ್ಥವಾಗಿರುವಂತಹದ್ದೊಂದು. ಹಾಗಾಗಿ ಆತ ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿತವಾಗಿರುವಂತಹ ಈ ಸೇನೆ ಅಪರಿಮಿತವಾಗಿ ಏನೋ ಇದೆ, ಆದ್ರೆ ಇದು ಗೆಲುವಿಗೆ ಸಮರ್ಥವಾಗಿಲ್ಲ. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಬೇಕು ಅಂತ ಮೊದಲನೇ ಸಾಲಿನ ಆಶಯ. ಆದ್ರೆ ಮುಂದೆ ಹೇಳ್ತಾರೆ, ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಸೇನೆ ಸಂಖ್ಯೆಯಲ್ಲಿ ಕಡಿಮೆ ಇದೆ, 7 ಅಕ್ಷೋಹಿಣಿ ಇದೆ.
ಪರ್ಯಾಪ್ತ, ಅದು ಪರಿಮಿತವಾಗಿದೆ ಅಂತ ನಮಗೇನೋ ಅನಿಸಬಹುದು. ಆದ್ರೆ ಭೀಮನಿಂದ ರಕ್ಷಿತವಾಗಿದ್ದಂತಹ ಸೇನೆ ಹಾಗೂ ಭೀಮನಿಂದ ರಕ್ಷಿಸಲ್ಪಡ್ತಾ ಇರುವಂತಹ ಆ ಸೇನೆ ಅತ್ಯಂತ ಸಮರ್ಥವಾಗಿ ಗೆಲುವನ್ನು ತಂದುಕೊಡಬಲ್ಲಂತವರು ಅಂತ ಆತ ಹೇಳ್ತಾನೆ. ಇಲ್ಲಿ ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ ಆಗಿದ್ರೂ ಕೂಡ ಆತ ಹೇಳುವಂತಹದ್ದು ಭೀಮನ ಹೆಸರು. ಅಂದ್ರೆ ಇಡೀ ಸೇನೆಯಲ್ಲಿ ಅವರ ಸೇನೆಯನ್ನು, ಭೀಷ್ಮ ಸೇನಾಧಿಪತ್ಯವನ್ನು, ರಕ್ಷಣೆಯ ಹೊಣೆಯನ್ನು ಹೊತ್ತರೆ ಪಾಂಡವರ ಪರವಾಗಿ ಭೀಮನೇ ಆ ಹೊಣೆಯನ್ನು ಹೊರ್ತಾನೆ, ದೃಷ್ಟದ್ಯುಮ್ನ ಸೇನಾಧಿಪತಿ ಆಗಿದ್ದರೂ ಕೂಡ ಎಂಬುವಂತಹ ಆಶಯದೊಂದಿಗೆ ಆತ ಹೇಳ್ತಾನೆ. ಅಂದ್ರೆ ಭೀಮನ ಬಗ್ಗೆ ಆತನಿಗೆ ಭಯ ಇದೆ, ಭೀಮನ ಬಗ್ಗೆ ಆತನಲ್ಲಿರುವಂತಹ ಆ ಅನುಮಾನ ಏನಿದೆ, ಇಡೀ ಯುದ್ಧವನ್ನು ಬದಲಿಸುವಂತಹ ಶಕ್ತಿ, ಆತನ ಶಕ್ತಿಯ ಮೇಲೆ ಯಾವ ಅನುಮಾನ ಇದೆ ಆತ ಇದನ್ನು ಇಲ್ಲಿ ಹೇಳ್ತಾನೆ.